ಶ್ರೀ ಗುರುಭ್ಯೋ ನಮಃ. ಏನಾನು ಮಮ್ಮಾಡು ಕೈಗೆ ದೊರತುಜ್ಜುಗವ, ನಾನೇನು ಹುಲುಕಡ್ಡಿ ಎಂಬ ನುಡಿಬೇಡ. ಹೀನಮಾವುದು ಮಿಲ್ಲ ಜಗದ ಗುಡಿಯುಳಿಗದಿ, ತಾಣ ನಿನಗಿಹುದಿಲ್ಲಿ ಮಂಕುತಿಮ್ಮ. ಮೊದಲನೇದಾಗಿ ಎಲ್ಲರಿಗೂ ಸ್ವಾಗತ, ಹಾಗೇನೆ ಧನ್ಯವಾದಗಳು. ನನ್ನ ಬಹುದಿನಗಳ ಕನಸು ಹಾಗೇನೆ ನನ್ನ ಹಿತೈಷಿಗಳ ಒತ್ತಾಸೆ, ನಾನೊಂದು ಯೂಟ್ಯೂಬ್ ಚಾನಲ್ನ ತೆರೆದು ಅಲ್ಲಿ ಮಂಕುತಿಮ್ಮನ ಕಗ್ಗ ಹಾಗೆ ಸಂಸ್ಕೃತದ ಸುಭಾಷಿತಗಳು ಹಾಗೆ ಸರಳ ಸಂಸ್ಕೃತ ಸಂಭಾಷಣೆಯ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ಮತ್ತೆ ಆಸಕ್ತರಿಗೆ ಉಪಯೋಗಕ್ಕೂ ಬರುತ್ತೆ ಅನ್ನುವಂಥದ್ದು. ಆದರೆ ಡಾಕ್ಟರ್ ಗಣೇಶಾದಿಯಾಗಿ ದೊಡ್ಡ ದೊಡ್ಡ ವಿದ್ವಾಂಸರೇ ಮಂಕುತಿಮ್ಮನ ಕಗ್ಗದ ಬಗ್ಗೆ ನೀಡಿರ್ತಕ್ಕಂಥ ಪ್ರವಚನಗಳು ಈಗಾಗಲೇ ಯೂಟ್ಯೂಬ್ನಲ್ಲಿ ಇವೆ. ಒಳ್ಳೆ ಒಳ್ಳೆ ಸಂಗೀತಗಾರರು ಕಗ್ಗದ ವಾಚನವನ್ನು ಮಾಡಿರ್ತಕ್ಕಂಥ ವಿಡಿಯೋಗಳು ಯೂಟ್ಯೂಬ್ನಲ್ಲಿವೆ. ಸಂಸ್ಕೃತ ಕಲಿಕೆಗೆ ಸಂಬಂಧಪಟ್ಟಂತೆ ತಂತ್ರಜ್ಞಾನವನ್ನು ಬಳಸಿಕೊಂಡು ತುಂಬಾ ಅತ್ಯಾಕರ್ಷಕ ರೀತಿಯಲ್ಲಿ ಮಾಡಿರ್ತಕ್ಕಂಥ ಅತ್ಯದ್ಭುತ ವಿಡಿಯೋಗಳು ಯೂಟ್ಯೂಬ್ನಲ್ಲಿವೆ. ಇದರ ಮಧ್ಯೆ ನಾನು ಮಾಡಿ ಹಾಕ್ತಕ್ಕಂಥ ವಿಡಿಯೋಗಳ ಸ್ಥಾನ ಎಲ್ಲಿರುತ್ತೆ ಎನ್ನುವಂಥ ಪ್ರಶ್ನೆ ಹಾಗೇನೆ ಹಿಂಜರಿಕೆಯ ಕಾರಣದಿಂದ ಈ ಕೆಲಸವನ್ನ ಪ್ರಾರಂಭಿಸಿರಲಿಲ್ಲ. ನನಗೆ ಆಗಾಗ ಕಗ್ಗವನ್ನ ಓದಿಕೊಳ್ಳುವ ಹವ್ಯಾಸ ಇದೆ. ಈಗ ಒಂದು 15-20 ದಿವಸದ ಹಿಂದೆ ಕಗ್ಗವನ್ನ ಓದ್ತಾ ಇರ್ಬೇಕಾದ್ರೆ ಈಗ ತಮ್ಮ ಮುಂದೆ ವಾಚನ ಮಾಡಿದಂತಹ ಕಗ್ಗ ಗಮನಕ್ಕೆ ಬಂತು. ಈ ಕಗ್ಗದ ಸರಳ ಅರ್ಥ ಇಷ್ಟೇ: ಏನಾದ್ರೂ ನಿನ್ನ ಕೈಗೆ ಸಿಕ್ಕ ಕೆಲಸವನ್ನ ಮಾಡ್ತಾ ಇರು. ನಾನು ಹುಲು ಮಾನವ, ನಾನು ತುಂಬಾ ಚಿಕ್ಕವನು, ನನ್ನಿಂದ ಏನಾದೀತು ಎನ್ನುವಂತ ಕೀಳಿರಿಮೆ ಬೇಡ. ಈ ಜಗತ್ತಿನಲ್ಲಿ ಯಾವುದು ಕೀಳಿಲ್ಲ, ಎಲ್ಲದಕ್ಕೂ ಅದರದೇ ಆದ ಸ್ಥಾನವಿದೆ ಅನ್ನುವಂಥದ್ದು ಒಂದು ಸರಳ ಅರ್ಥ. ಈ ಕಗ್ಗವನ್ನ ಓದಿದ್ದೇ ತಡ ಮನಸ್ಸಿನಲ್ಲಿ ಒಂಥರ ಒಂದು ಉತ್ಸಾಹ ಹುಮ್ಮಸ್ಸು ಮೂಡಿತು. ಅದೇನಾದ್ರೂ ಆಗ್ಲಿ, ಪರಿಣಾಮದ ಪ್ರತಿಫಲದ ಅಪೇಕ್ಷೆಯನ್ನ ಬಿಟ್ಟು ನನ್ನ ಕೈಲಿರ್ತಕ್ಕಂಥ ಕೆಲಸವನ್ನ ತುಂಬಾ ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಿ ಮುಗಿಸ್ಬೇಕು ಅನ್ನುವಂಥ ವಿಚಾರ ತಲೆಯಲ್ಲಿ ಒಡಮೂಡಿತು. ಆದ್ರಿಂದಾನೇ ಈ ಚಾನಲ್ ಅನ್ನ ತೆರೆದಿರುವಂಥದ್ದು. ಇನ್ನು ಮೇಲೆ ಇದರಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಕಗ್ಗ, ಸುಭಾಷಿತ, ಸಂಸ್ಕೃತ ಸಂಭಾಷಣೆ, ಸರ್ವಜ್ಞಾನ ವಚನಗಳು ಇತ್ಯಾದಿಗಳನ್ನ ಕುರಿತಾದಂಥ ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ. ತಾವು ದಯಮಾಡಿ ವೀಕ್ಷಿಸಿ, ಇಷ್ಟ ಆದರೆ ತಿಳಿಸಿ, ಇಷ್ಟ ಆಗದೆ ಹೋದ್ರೆ ಏನನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ದಯಮಾಡಿ ತಿಳಿಸಿ. ನಾನು ಇವತ್ತು ನಮ್ಮ ಮೊಟ್ಟ ಮೊದಲ ವಿಡಿಯೋಗೆ ಭರ್ತೃಹರಿ ವಿರಚಿತವಾದಂಥ ನೀತಿ ಶತಕದಿಂದ ಒಂದು ಸುಭಾಷಿತವನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಈ ಸುಭಾಷಿತವನ್ನ ನಾನು ಬಹುತೇಕ ನನ್ನ ಯಾವುದೇ ಹೊಸ ತರಗತಿಯ ಆರಂಭದಲ್ಲಿ ಪಾಠ ಮಾಡೋದು ಉಂಟು. ಈ ಸುಭಾಷಿತವನ್ನ ಒಮ್ಮೆ ವಾಚನ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಪ್ರಾರಭ್ಯತೇನ ಖಲು ವಿಘ್ನ ಭಯೇನ ನೀಚೈಃ, ಪ್ರಾರಭ್ಯ ವಿಘ್ನ ವಿಹತಾ ವಿರಮಂತಿ ಮಧ್ಯಾಃ, ವಿಘ್ನೈಃ ಪುನಃ ಪುನರಪಿ ಪ್ರತಿಹನ್ಯಮಾನಾಃ, ಪ್ರಾರಬ್ಧಮುತ್ತಮ ಜನಾಃ ನ ಪರಿತ್ಯಜಂತಿ. ಇದು ಸುಭಾಷಿತ. ಸಂಧಿ ಮತ್ತೆ ಸಮಾಸದ ಕಾರಣಕ್ಕೆ ಕೆಲವೊಂದಿಷ್ಟು ಪದಗಳು ಕೂಡಿಕೊಂಡಿರ್ತವೆ. ಅವುಗಳನ್ನ ಬಿಡಿಸಿ ಓದಿಕೊಳ್ಳೋದನ್ನ ಸಂಸ್ಕೃತದಲ್ಲಿ ಪದಚ್ಛೇದ ಅಂತ ಕರೀತಾರೆ. ಈ ಪದಚ್ಛೇದ ಶಬ್ದಗಳ ಸ್ಪಷ್ಟವಾದ ಉಚ್ಚಾರಣೆಗೆ ಸಹಾಯ ಮಾಡುತ್ತೆ. ಈ ಶ್ಲೋಕದ ಪದಚ್ಛೇದ ಹೀಗಿದೆ: ಪ್ರಾರಭ್ಯತೆ ನ ಖಲು ವಿಘ್ನ ಭಯೇನ ನೀಚೈಃ, ಪ್ರಾರಭ್ಯ ವಿಘ್ನ ವಿಹತ ವಿರಮಂತಿ ಮಧ್ಯಾಃ, ವಿಘ್ನೈಃ ಪುನಃ ಪುನಃ ಅಪಿ ಪ್ರತಿಹನ್ಯಮಾನಾಃ, ಪ್ರಾರಬ್ಧಂ ಉತ್ತಮ ಜನಾಃ ನ ಪರಿತ್ಯಜಂತಿ. ಛಂದಸ್ಸಿಗೆ ಹೊಂದಿಸುವ ಸಲುವಾಗಿ ಕವಿ ಶಬ್ದಗಳನ್ನ ಹಿಂದೆ ಮುಂದೆ ಮಾಡಿ ಶ್ಲೋಕದಲ್ಲಿ ಕೊಟ್ಟಿರ್ತಾನೆ. ನಾವು ಅರ್ಥೈಸುವಾಗ ಅದನ್ನ ಅರ್ಥಕ್ಕನುಸಾರವಾಗಿ ಶಬ್ದಗಳನ್ನ ಜೋಡಿಸ್ಕೊಳ್ತೀವಿ. ಇದನ್ನ ಸಂಸ್ಕೃತದಲ್ಲಿ ಅನ್ವಯ ಅಂತ ಕರೀತಾರೆ. ಈ ಪದಚ್ಛೇದ ಮಾಡೋದು ಹೇಗೆ, ಅನ್ವಯ ಮಾಡೋದು ಹೇಗೆ, ಇದನ್ನೆಲ್ಲ ಮುಂದಿನ ತರಗತಿಗಳಲ್ಲಿ ಬೇರೆ ಬೇರೆ ವಿಡಿಯೋಗಳಲ್ಲಿ ನೋಡೋಣ. ಈ ಶ್ಲೋಕದ ಅನ್ವಯ ಹೀಗಿದೆ: ನೀಚೈಃ ವಿಘ್ನ ಭಯೇನ ಖಲು ನ ಪ್ರಾರಭ್ಯತೆ, ಮಧ್ಯಾಃ ಪ್ರಾರಭ್ಯ ವಿಘ್ನ ವಿಹತ ವಿರಮಂತಿ, ಉತ್ತಮ ಜನಾಃ ವಿಘ್ನೈಃ ಪುನಃ ಪುನಃ ಪ್ರತಿಹನ್ಯಮಾನಾಃ ಅಪಿ ಪ್ರಾರಬ್ಧಂ ನ ಪರಿತ್ಯಜಂತಿ. ಈ ಶ್ಲೋಕದ ಸರಳ ಕನ್ನಡ ಅರ್ಥ ಹೀಗಿದೆ: ಸತ್ಕಾರ್ಯವನ್ನ ಅನ್ನೋದು ಶ್ಲೋಕದಲ್ಲಿ ಎಲ್ಲೂ ಉದಾಹರಿಸಲ್ಪಟ್ಟಿಲ್ಲ, ಆದ್ರೂ ಕೂಡ ನಾವೇ ಅದನ್ನ ಅಧ್ಯಾಹಾರ ಮಾಡ್ಕೋಬೇಕು.
ಸತ್ಕಾರ್ಯವನ್ನ ಸಾಮಾನ್ಯರು ವಿಘ್ನದ ಭಯದಿಂದ ಪ್ರಾರಂಭಿಸುವುದೇ ಇಲ್ಲ. ಮಧ್ಯಮರು ಪ್ರಾರಂಭಿಸಿ ವಿಘ್ನ ಬಂದೊಡನೆ ನಿಲ್ಲಿಸಿ ಬಿಡುತ್ತಾರೆ. ಶ್ರೇಷ್ಠ ಜನರು ವಿಘ್ನಗಳು ಪುನಃ ಪುನಃ ಎದುರಾದರೂ ಪ್ರಾರಂಭಿಸಿದ್ದನ್ನ ತ್ಯಜಿಸುವುದಿಲ್ಲ. ಈ ಶ್ಲೋಕದಿಂದ ನಮಗೆ ಏನ್ ತಿಳಿದು ಬರುತ್ತೆ ಅಂದ್ರೆ, ಲೋಕದಲ್ಲಿ 3 ರೀತಿಯ ಜನ ಇದ್ದಾರೆ: ಸಾಮಾನ್ಯರು, ಮಧ್ಯಮರು, ಉತ್ತಮರು. ಯಾವುದೇ ಒಂದು ಸತ್ಕಾರ್ಯವನ್ನ, ಒಂದು ಒಳ್ಳೆ ಕೆಲಸವನ್ನ ಅವರ ತಲೆಯಲ್ಲಿ ಆ ವಿಚಾರ ಒಡಮೂಡಿದರೂ ಸಹ ಯಾರು ಪ್ರಾರಂಭಿಸುವುದಿಲ್ವೋ ಅವರು ಸಾಮಾನ್ಯರು, ಕೆಳಮಟ್ಟದವರು. ಮಧ್ಯಮರು ಪ್ರಾರಂಭಿಸ್ತಾರೆ, ವಿಘ್ನಗಳು ಬಂದೊಡನೆ ನಿಲ್ಲಿಸಿಬಿಡ್ತಾರೆ. ನನ್ನ ಕನಸು ಇದ್ದಿದ್ದು ಒಂದು ಯೂಟ್ಯೂಬ್ ಚಾನಲ್ನ ತೆಗೆದು ಈ ತರ ಪಾಠ ಮಾಡಬೇಕು, ಒಂದಿಷ್ಟು ವಿಡಿಯೋ ಮಾಡಬೇಕು ಅನ್ನೋದು. ಸೊ ನಾನಿವಾಗ ಪ್ರಾರಂಭಿಸಿದ್ದೀನಿ. ಕನಿಷ್ಠ ಪಕ್ಷ ನಾನು ಅಧಮ ಅಲ್ಲ, ಅದೊಂದು ಸಮಾಧಾನ ಇದೆ. ಇದನ್ನ ನಿಲ್ಲಿಸದೆ ಹೋದ್ರೆ ಉತ್ತಮರ ಹಾಗೆ ಆಗ್ತೀವಿ. ನಮಗೂ ಹೀಗೆ ಸುಮಾರಷ್ಟು ಕನಸುಗಳಿವೆ ಅಲ್ವಾ? ಸುಮಾರಷ್ಟು ಕನಸು, ತಿಂಗಳುಗಳಿಂದ, ಕೆಲವೊಬ್ಬರು ವರ್ಷಗಳಿಂದ ಏನನ್ನೋ ಪ್ರಾರಂಭಿಸಬೇಕು ಅನ್ಕೊಂಡಿದೀವಿ. ಆದ್ರೆ ನಾಳೆ ನಾಳೆ ಅನ್ಕೊಂಡು ಅಥವಾ ಮತ್ತಿನ್ನೇನೋ ನೆಪಗಳನ್ನ ಹೇಳ್ಕೊಂಡು, ಕಾರಣಗಳನ್ನ ಹೇಳ್ಕೊಂಡು ಪ್ರಾರಂಭಿಸೇ ಇಲ್ಲ. ಆ ಕೊರಗು ನಮ್ಮೊಳಗಡೆ ನಿಧಾನವಾಗಿ ಬೆಳೆದು ಬೆಳೆದು ಜೀವನದ ಸಂತೋಷವನ್ನೇ ಕಿತ್ಕೊಂಡ್ಬಿಡುತ್ತೆ. ಮೊದಲು ಪ್ರಾರಂಭಿಸೋಣ. ಆಂಗ್ಲ ಭಾಷೆಯಲ್ಲಿ ಒಂದು ಮಾತಿದೆ, ಯು ನಾಟ್ ನೀಡ್ ಟು ಬಿ ಗ್ರೇಟ್ ಟು ಸ್ಟಾರ್ಟ್, ಬಟ್ ಯು ಹ್ಯಾವ್ ಟು ಸ್ಟಾರ್ಟ್ ಟು ಬಿ ಗ್ರೇಟ್. ಏನನ್ನಾದ್ರೂ ಆರಂಭಿಸೋದಕ್ಕೆ ನೀವು ಶ್ರೇಷ್ಠ ವ್ಯಕ್ತಿಗಳಾಗಿರ್ಬೇಕಾಗಿಲ್ಲ, ಬಟ್ ಶ್ರೇಷ್ಠ ವ್ಯಕ್ತಿಗಳಾಗಬೇಕಂದ್ರೆ ನೀವು ಆರಂಭಿಸಲೇಬೇಕು. ಹೋಗಿ ಆ ಪುಸ್ತಕವನ್ನ ಓದುವುದನ್ನು, ಪ್ರತಿನಿತ್ಯ ವ್ಯಾಯಾಮ ಮಾಡುವುದನ್ನು, ಸಂಗೀತ ಕಲಿಯುವುದನ್ನು, ಇನ್ಯಾವುದೋ ನಮ್ಗೊಂದಿಷ್ಟು ಕನಸುಗಳಿವೆ ಅಲ್ವಾ, ಪ್ರತಿದಿನ ಮುಂದೂಡ್ತಾ ಇದ್ದೀವಿ ಕೆಲವೊಂದಿಷ್ಟು ದಿನದಿಂದ. ಅದು ನಮ್ಮೊಳಗಡೆ ಅಶಾಂತಿಯನ್ನ ಸೃಷ್ಟಿ ಮಾಡ್ತಾ ಇದೆ. ಆ ಅಶಾಂತಿಯನ್ನ ಸಾಯಿಸಬೇಕು, ಜೀವನದಲ್ಲಿ ನೆಮ್ಮದಿಯನ್ನ ತಂದ್ಕೋಬೇಕು ಅಂದ್ರೆ ನಾವು ನಮ್ಮ ಕನಸುಗಳಿಗೆ ಶ್ರಮವನ್ನ ಎರೀಲಿಕ್ಕೆ ಶುರು ಮಾಡ್ಬೇಕು. ನಾನಂತರೂ ನನ್ನ ಕನಸುಗಳಲ್ಲಿ ಒಂದನ್ನ ಇವತ್ತು ಆರಂಭಿಸಿದ್ದೀನಿ. ನಿಲ್ಲಿಸದೆ ಹೋದ್ರೆ ಶ್ರೇಷ್ಠ. ನೀವು ನಿಮ್ಮ ಹೀಗೆ ಸುಮಾರು ದಿನಗಳಿಂದ ಮುಂದೂಡ್ತಾ ಇರ್ತಕ್ಕಂಥ ಒಂದು ಆಲೋಚನೆಯನ್ನ ಕನಿಷ್ಠ ಪಕ್ಷ ಇವತ್ತು ಅಥವಾ ನಾಳೆ ಒಳಗಡೆ 2 ನಿಮಿಷವಾದ್ರೂ ಆ ಕೆಲಸವನ್ನ ಮಾಡ್ಬೇಕು. ಆರಂಭದಲ್ಲಿ ಕನಿಷ್ಠ ವಿಜ್ಞಾನಿಗಳು ಸಂಶೋಧನೆಯನ್ನು ಮಾಡಿ ಹೇಳ್ತಾ ಇದ್ದಾರೆ, ಯಾವ್ದಾದ್ರು ಕೆಲಸವನ್ನ ಕನಿಷ್ಠ 2 ನಿಮಿಷನಾದ್ರೂ ಮಾಡ್ತಾ ಇದ್ವಿ ಪ್ರತಿದಿನ ಅಂದ್ರೆ ಮುಂದೆ ಅದು ಹವ್ಯಾಸವಾಗಿ ಬೆಳೆಯುತ್ತೆ ಅಂತ. ಕನಿಷ್ಠ 2 ನಿಮಿಷ ನೀವು ಮುಂದೂಡ್ತಾ ಇರ್ತಕ್ಕಂಥ ಕೆಲಸವನ್ನ ಮಾಡಿ ಮತ್ತೆ ಬಂದು ನನಗೂ ಹೇಳಿ. ಈ ವಿಡಿಯೋಗಳನ್ನ ಆರಂಭದಲ್ಲಿ ನೋಡೋರು ಬಹುತೇಕ ನನ್ನ ಮಿತ್ರರೇ ಆಗಿರ್ತೀರ. ನನ್ನ ಸಂಖ್ಯೆ ನಿಮ್ಮ ಹತ್ರ ಇರುತ್ತೆ. ಅಲ್ಲಾದ್ರೂ ತಿಳಿಸಿ, ಅಥವಾ ಈ ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಾದ್ರೂ ತಿಳಿಸಿ. ನಿಮ್ಮ ಕನಸು ಏನು ಅನ್ನೋದನ್ನ ಸಾರ್ವಜನಿಕವಾಗಿ ಘೋಷಿಸಿ ಬಿಡಿ. ಆವಾಗ ಒಂದು ಭಯ ಬರುತ್ತೆ, ಅಯ್ಯೋ ನಾನು ಜನರ ಎದುರುಗಡೆ ಹೇಳ್ಕೊಂಡ್ ಬಂದಿದ್ದೀನಿ, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ. ಮಾಡದೆ ಹೋದ್ರೆ ಸೋಲು ಎದುರಾಗಿರುತ್ತೆ, ಜನ ಅಪಹಾಸ್ಯ ಮಾಡ್ತಾರೆ ಅನ್ನೋ ಭಯಕ್ಕಾದ್ರೂ ನಾವು ನಿರಂತರತೆಯನ್ನ ಕಾಯ್ಕೊಳ್ತೀವಿ. ನಾವು ನಿರಂತರತೆಯನ್ನ ಕಾಯ್ಕೊಂಡಾಗ ಪುನಃ ಪುನಃ ಸ್ವಮೌಲ್ಯಮಾಪನ ಮಾಡಿಕೊಂಡು ನಮ್ಮ ಶ್ರಮವನ್ನ ಉನ್ನತೀಕರಿಸದ ಹೋದಾಗ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಕನಿಷ್ಠ ಪಕ್ಷ ನಾವೆಲ್ಲರೂ ನಮ್ಮ ಕನಸುಗಳನ್ನ ಮೊದಲು ಪ್ರಾರಂಭಿಸೋಣ. ಮುಂದಿನ ಮುಂದೆ ನೋಡಿದ್ರಾಯ್ತು. ಮುಂದೆ ಇದೇ ತರದ ಹಲವಾರು ವಿಡಿಯೋಗಳನ್ನ ಈ ಚಾನಲ್ನಲ್ಲಿ ಹಾಕ್ತೀನಿ. ದಯಮಾಡಿ ಪ್ರೋತ್ಸಾಹಿಸಿ. ಇಲ್ಲಿವರೆಗೂ ಕೇಳಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಮತ್ತೆ ಭೇಟಿಯಾಗೋಣ.